ನಾವು ಕ್ಲಾಸ್ ಆ್ಯಂಡ್ ಅಪ್ಡೇಟ್ನ ಡಿಸ್ಕಸ್ ಮಾಡಿದ್ವಿ. ಕ್ಲಾಸ್ ಆ್ಯಂಡ್ ಅಪ್ಡೇಟಲ್ಲಿ ನಾವು ಇವತ್ತು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋ ಕ್ಲಾಸ್ ಡಿಕ್ಲರೇಷನ್ಸ್ನ ಡಿಸ್ಕಸ್ ಮಾಡೋಣ. ಕ್ಲಾಸ್ ಡಿಕ್ಲರೇಷನ್ ಅಂದರೆ ಏನು, ಕ್ಲಾಸ್ ಡಿಕ್ಲರೇಷನ್ ಎಷ್ಟು ಮೆಥಡ್ ಇದೆ, ಮತ್ತು ಪ್ರೋಗ್ರಾಮ್ಸ್ನ ಡಿಸ್ಕಸ್ ಮಾಡೋಣ. ದೇರ್ ಆರ್ ಇನ್ ಕ್ಲಾಸ್, ಒಂದು ಸೆಕೆಂಡ್ ಈ ಥರ ಹಾಕ್ಬೋಣ. ಕ್ಲಾಸ್ ಡಿಕ್ಲರೇಷನ್ ಅದರಲ್ಲಿ ಮೆಂಬರ್ ಫಂಕ್ಷನ್, ಮೆಂಬರ್ ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಇನ್ 2 ways. 2 ವೇಯಲ್ಲಿ ಡಿಫೈನ್ ಮಾಡೋದು. ಒಂದು ಇನ್ಸೈಡ್ ಫಂಕ್ಷನ್, ಅದನ್ನು ಬೇಕಾದ್ರೆ ನಾವು ಈ ರೀತಿನೇ ಕರಿಬೋದು, inside class definition. Next to outside function, adana outside class definition. Okay, there are 2 methods in member declaration, one inside, other one is outside. Next, how declaring inside? Inside ಅಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? Inside class definition. Inside class definition ಯಾವ ರೀತಿ inside class definition ಮಾಡ್ತೀವಿ ಅಂದರೆ, the function, the member function must be declared inside class. Inside a class is called inside class definition ಅಥವಾ declaration. Okay, syntax. Class name, member function. ಇದು ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಆಯಿತಾ. ಲೆಟ್ಸ್ ಡೂ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಮಾಡೋಣ. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟೆಪ್ಸು. ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ಗೆ ಏನು ಮಾಡ್ತಾ ಇದ್ದೀವಿ? ಹ್ಯಾಶ್ ಇನ್ಕ್ಲೂಡ್ ಐವೋ ಸ್ಟ್ರೀಮ್, ಹ್ಯಾಶ್ ಇನ್ಕ್ಲೂಡ್ ಕಾರ್ನ್ ಐವಿ ಡಾಟ್ ಅಂಡ್ ವೈಡ್ ಮೆನು. ಪ್ರತಿ ಸ್ಟೆಪ್ಪು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಡಿಕ್ಲರೇಷನ್ ಮಾಡ್ತೀನಿ. ಕ್ಲಾಸ್ ಕೀವರ್ಡ್ ಕ್ಲಾಸ್ ಅನ್ನೋದು, ಕ್ಲಾಸ್ ನೇಮು student. Next, int number char name, public input function ಇಲ್ಲಿ ಓಪನ್ ಮಾಡಿ, scene ಎಂಟರ್ ನಂಬರ್, ಸಾರಿ ಸಿ ಔಟ್ ಬರಬೇಕು, ಸಿ ಔಟ್ ಸೀನ್ ನಂಬರ್ ಕಾಣ್ತಿದೆಯಾ? ನೆಕ್ಸ್ಟ್ ಸಿ ಔಟ್ ಎಂಟರ್ ನೇಮ್, ಸೀನ್ ನೇಮ್. ನೆಕ್ಸ್ಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಫಂಕ್ಷನ್ ಔಟ್ಪುಟ್ cout the number is equal to
ಡಿಸ್ಪ್ಲೇ ಆಗುತ್ತೆ. cout the name, ನೆಕ್ಸ್ಟ್ ಅದಾದಮೇಲೆ ಕ್ಲೋಸ್ ಮಾಡಿ. ಇಲ್ಲಿಗೆ ಕ್ಲಾಸ್ನ ಕ್ಲೋಸ್ ಮಾಡಿ. ನೋಡಿ ಇಲ್ಲಿ ಏನೇ ಪಾಯಿಂಟ್ನ ಅಪ್ಕ ಇಟ್ಕೊಬೇಕು ಇನ್ಸೈಡ್ ಕ್ಲಾಸಲ್ಲಿ. ಫಸ್ಟು ಹೆಡರ್ ಫೈಲ್ಸ್ ಆಯಿತಾ, ಹೆಡರ್ ಫೈಲು, ವೈಡ್ ಮೆನು, ಕ್ಲಾಸ್ ನೇಮು, ಮೆಂಬರ್ಸು, ನಂಬರು, ನೇಮು. ಇಲ್ಲಿ ಸೆಮಿಕೋಲನ್ ಹಾಕಬೇಕು ಸರ್, ಹಾಕಿಲ್ಲ ಅಂತಲ್ಲ, ಇದು ಬೇಸಿಕ್ಸ್ ಜ್ಞಾಪಕ ಇರಲಿ ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಇನ್ಪುಟ್ ಒಂದು ಫಂಕ್ಷನು, cout ಎಂಟರ್ ದ ನಂಬರ್ ಇನ್ಪುಟ್ ಆಯಿತು, ಎಂಟರ್ ದ ನೇಮ್ ಇನ್ಪುಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್, ಇದು 1 ಅಂತ ತೊಗೊಳ್ಳಿ, 2 ಅಂತ ತೊಗೊಳ್ಳಿ. ನೆಕ್ಸ್ಟ್ ನಂಬರ್ ಪ್ರಿಂಟ್ ಆಗುತ್ತೆ, ನೇಮ್ ಪ್ರಿಂಟ್ ಆಗುತ್ತೆ, ಕ್ಲಾಸ್ ಕ್ಲೋಸ್ ಆಗುತ್ತೆ. ಇದು ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ಓಕೆ, ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ಲಿ ನೀವು ಕ್ಲಾಸ್ಗಿಂತ ಮುಂಚೆನೇ ವೈಡ್ ಮೆನು ಇದೆ. ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ಲಿ ಕ್ಲಾಸ್ಗಿಂತ ಮುಂಚೆನೇ ವೈಡ್ ಮೆನು ಇದೆ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಗೋ ಫಾರ್ ದ ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ನೆಕ್ಸ್ಟ್ ಹೆಡಿಂಗ್ ಔಟ್ಸೈಡ್ ಕ್ಲಾಸ್, ಔಟ್ಸೈಡ್ ಕ್ಲಾಸ್ ಡೆಫಿನಿಷನ್. ಅಂದರೆ ಕ್ಲಾಸಿನ ಹೊರಗಡೆ ಆಕ್ಸೆಸ್ ಮಾಡ್ಕೊಳೋದು ಅಂತ. ಓಕೆನಾ, ಈ ಔಟ್ಸೈಡ್ ಕ್ಲಾಸ್ ಆಕ್ಸೆಸ್ ಮಾಡ್ಕೊಬೇಕಾದ್ರೆ ನೀವು ಕೀಪ್ ಇನ್ ಮೈಂಡ್, ನೀವು ಕ್ಲಾಸ್ನ ಹೊರಗಡೆ ಆಕ್ಸೆಸ್ ಮಾಡ್ಕೊತಿರ್ತೀರಾ, ಆವಾಗ ನಿಮಗೆ ಎಕ್ಸ್ಟ್ರಾ ಒನ್ ಮೋರ್ ಆಪ್ರೇಟರ್ ಬೇಕಾಗುತ್ತೆ. ಯಾವುದು ಗೊತ್ತಾ? ಸ್ಕೋಪ್ ಆಪ್ರೇಟರ್. ಇಲ್ಲಿ ಬರೀತೀನಿ ನೋಡಿ, ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್, ದ ಔಟ್ಸೈಡ್ ಕ್ಲಾಸ್ definition or declaration need scope operator. ಸ್ಕೋಪ್ ಆಪ್ರೇಟರ್ ಇದ್ದರೆ ನೀವು ಔಟ್ಸೈಡ್ ಕ್ಲಾಸ್ನ ಆಕ್ಸೆಸ್ ಮಾಡ್ಕೊಳಕ್ಕೆ ಆಗಲ್ಲ ಆಯಿತಾ. ನೆಕ್ಸ್ಟ್ ದ function can be accessed outside the class. outside class access ಮಾಡ್ಕೊತೀವಿ ಆಯಿತಾ. ನೆಕ್ಸ್ಟ್ ಎಕ್ಸಾಂಪಲ್, ಇದು ಸಿಂಟ್ಯಾಕ್ಸ್ ಬರೆಯೋಣ. ಸಿಂಟ್ಯಾಕ್ಸ್ ಕ್ಲಾಸ್ ನೇಮ್, scope operator, member function, open bracket, argument 1, argument 2, close. ಇಲ್ಲಿ function ಇದು ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ಓಕೆ, ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್, ಅದಕ್ಕೆ ನಾನು ರಿಪೀಟ್ ಮಾಡಿ ಹೇಳ್ತಾ ಇರೋದು ಆಯಿತಾ. ಇದು ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಮಾಡೋಣ. ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ನೋಡಿ. ಫಸ್ಟ್ ಆ್ಯಶ್ include iostring.h hash include conio.h. next class name student, close, int number, char name, public input data, output data. ಇಲ್ಲಿ ಕ್ಲಾಸ್ನ ಕ್ಲೋಸ್ ಮಾಡಿದೆ. ಓಕೆನಾ. ಇಲ್ಲಿ ಫಸ್ಟ್
ನಾವೇನು ಮಾಡ್ತೀನಿ ಔಟ್ಸೈಡ್ ಆಕ್ಸೆಸ್ ಮಾಡಬೇಕಂದ್ರೆ ಸ್ಕೋಪ್ ಆಪ್ರೇಟರ್ ಯೂಸ್ ಮಾಡಬೇಕಲ್ಲ. ಆ ಸಿಂಟೆಕ್ಸ್ ಪ್ರಕಾರ ಫಸ್ಟ್ ಏನು ಮಾಡ್ತೀನಿ, ಕ್ಲಾಸ್ ನೇಮ್ ಏನಿದೆ ಸ್ಟೂಡೆಂಟ್, ಸ್ಕೋಪ್ ಆಪ್ರೇಟರ್, ಮೆಂಬರ್ ಫಂಕ್ಷನ್ ಏನಿದೆ ಇನ್ಪುಟ್, ಓಪನ್ ದ ಬ್ರಾಕೆಟ್, ಅದರೊಳಗೆ ಏನು ಮಾಡ್ತೀರಾ ಸಿ ಔಟ್, ಎಂಟರ್ ನಂಬರ್, ಸಿ ಇನ್ ನಂಬರ್, ಸಿ ಔಟ್, ಎಂಟರ್ ನೇಮ್, ಸಿ ಇನ್ ನೇಮ್, ಕ್ಲಾಸ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಅವ್ರಿದೆ ಔಟ್ಪುಟ್ ಅಲ್ವಾ, ಕ್ಲಾಸ್ ನೇಮ್ ಎಸ್ ಟಿ ಡಿ, ಸ್ಕೋಪ್ ಆಪ್ರೇಟ್ರು, ಫಂಕ್ಷನ್ ಏನಿದೆ ಔಟ್ಪುಟ್. ಓಕೆ, ಇವಾಗ ಆಕ್ಸೆಸ್ ಮಾಡ್ತೀನಿ. ಇದೆಲ್ಲ ಇನ್ಪುಟ್ ಆಗಿದೆ, ಇದು ಔಟ್ಪುಟ್ ಮಾಡೋದಕ್ಕೆ ಏನು ಮಾಡ್ತೀನಿ ಸಿ ಔಟ್, ನಂಬರ್ ಈಸ್ ಸಿ ಔಟ್, the name is close. ಆಯಿತಾ. ನೆಕ್ಸ್ಟ್ ಮೆಂಬರ್ನ ಆಕ್ಸೆಸ್ ಮಾಡ್ಕೊಬೇಕಲ್ವಾ. ಈಗೇನು ಮಾಡ್ತೀನಿ, ಇಲ್ಲಿ ಜಾಗ ಸಾಕಾಗಲ್ಲ ನೋಡಿ, ಈ ಪಾರ್ಟಲ್ಲಿ ಬರಿತಾ ಇದ್ದೀನಿ. ಈ ಕಡೆ ಇಲ್ಲಿ ವೈಡ್ ಮೈನ್ ಕಾಣ್ತಿದೆಯಾ, ವೈಡ್ ಮೈನ್, ಅದಾದಮೇಲೆ ಓಪನ್ ದ ಬ್ರಾಕೆಟ್, ಕ್ಲಾಸ್ ನೇಮ್ ಏನಿದೆ ಎಸ್ ಟಿ ಡಿ. ಇವಾಗ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಬೇಕು, ಔಟ್ಸೈಡ್ ಆಕ್ಸೆಸ್ ಮಾಡ್ಕೊಬೇಕಂದ್ರೆ ಒಂದು ಆಬ್ಜೆಕ್ಟ್ ಇರಲೇಬೇಕು. ಇದೊಂದು ಕಂಪಲ್ಸರಿ ಪಾಯಿಂಟ್ ನಾವು ಇಟ್ಕೊಳ್ಳಿ. ಆಬ್ಜೆಕ್ಟ್ಗೆ ಒ ಬಿ ಜೆ ಅಂತ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಈಗ ಆಬ್ಜೆಕ್ಟ್ ಮುಖಾಂತರ ಕ್ಲಾಸ್ನ ಆಕ್ಸೆಸ್ ಮಾಡ್ಕೊತೀನಿ. ಕ್ಲಾಸ್ ನೇಮ್ ಇದೆ ಇನ್ಪುಟ್, ಆಬ್ಜೆಕ್ಟ್, ಕ್ಲಾಸ್ ನೇಮ್ ಏನಿದೆ ಔಟ್ಪುಟ್, ಕ್ಲೋಸ್. ಇದು ಔಟ್ಸೈಡ್ ಡಿಕ್ಲರೇಷನ್ನ ಮೆಥಡ್. ಓಕೆ, ಇಲ್ಲಿ ಕೀಪ್ ಇನ್ ಮೈಂಡ್, ಇಲ್ಲಿ ಏನು ನೀವು ನಾಲ್ಕು ಇಟ್ಕೊಬೇಕು ಅಂದರೆ ನೋಡಿ, ಎರಡು ಕಂಪ್ಯಾರಿಸನ್ ಮಾಡ್ತೀನಿ. ಇನ್ಸೈಡ್ ಕ್ಲಾಸ್ ಅಲ್ವಾ ಇದು, ಕಾಣ್ತಿದೆಯಾ, ಇದು ಔಟ್ಸೈಡು. ಇನ್ಸೈಡ್ ಏನು ಮಾಡಿದ್ದೀನಿ, ವೈಡ್ ಮೆನು ಕ್ಲಾಸ್ಗಿಂತ ಮುಂಚೆ ಬಂದಿದೆ. ಇಲ್ಲಿ ವೈಡ್ ಮೆನುಲ್ಲಿದೆ, ಲಾಸ್ಟಿಗೆ ಬಂದಿದೆ. ಓಕೆನಾ. ನೆಕ್ಸ್ಟು ಇಲ್ಲೇನು ಮಾಡಿದ್ದೀನಿ, ಪಬ್ಲಿಕಲ್ಲಿ ಕ್ಲಾಸ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ, ಕ್ಲಾಸ್ ಡಿಕ್ಲರೇಷನ್ ಮಾತ್ರ ಮಾಡಿದ್ದೀನಿ. ಇಲ್ಲೇನು ಮಾಡಿದ್ದೀನಿ, ಇನ್ಸೈಡಲ್ಲಿ ಕ್ಲಾಸ್ ಡಿಕ್ಲೇರ್ ಮಾಡಿಕೊಂಡು ಅಲ್ಲೇ ಕ್ಲಾಸ್ನ ಕಾಲ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಕ್ಲಾಸ್ ಡಿಕ್ಲೇರ್ ಮಾಡಿ ಅಲ್ಲೇ ಕಾಲ್ ಮಾಡಿದ್ದೀನಿ. ಓಕೆನಾ. ಇಲ್ಲೇನು ಮಾಡ್ತೀವಿ, ಡಿಕ್ಲರೇಷನ್ ಆದಮೇಲೆ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಆಯ್ತು. ಇನ್ನೇಂತೀವಿ ಎಂಡ್ ಆಫ್ ದ ಕ್ಲಾಸ್. ಅದು ಇನ್ಸೈಡ್ ಮಾಡಿದಾಗ ಇಲ್ಲಿ ಬರುತ್ತೆ ಲಾಸ್ಟಿಗೆ ಎಂಡ್ ಆಫ್ ದ ಕ್ಲಾಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರತಿಯೊಂದು ಫಂಕ್ಷನ್ನು ಕೂಡ ಏನು ಮಾಡಬೇಕಂದ್ರೆ ಏನು ಮಾಡೋಕ್ಕಿರಲಿ, ಸ್ಕೋಪ್ ಆಪ್ರೇಟರ್ನ ಯೂಸ್ ಮಾಡಬೇಕು ಔಟ್ಸೈಡ್ಗೆ. ಫಸ್ಟ್ ಪಾಯಿಂಟ್ ನೋಡಿ, ಇದೊಂದು ಫಂಕ್ಷನ್ ಕಾಲ್ ಆಗಿದೆ, ಇದೊಂದು ಫಂಕ್ಷನ್ ಕಾಲ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು, ಔಟ್ಸೈಡ್ ಮೆಂಬರ್ಸ್ನ ಆಕ್ಸೆಸ್ ಮಾಡಬೇಕಂದ್ರೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ಕ್ಲಾಸ್ ನೇಮು, ಆಬ್ಜೆಕ್ಟ್ ನೇಮ್. ಓಕೆನಾ. ಆಬ್ಜೆಕ್ಟ್ ಅಂದ್ರೇನು, ಆಬ್ಜೆಕ್ಟ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಯೂಸ್ಡ್ ಟು ಡಿಸೈನ್ ದ ಕ್ಲಾಸ್, ಅದು ಯೂಸ್ ಟು ಡಿಸೈನ್ ದ ಪ್ರೋಗ್ರಾಮ್. ಆಯಿತಾ. ಇದು ಇನ್ಸೈಡ್ ಕ್ಲಾಸು ಮತ್ತು ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ, ಇದರಲ್ಲಿ ಎಕ್ಸಾಮಲ್ಲಿ ಕಂಪಲ್ಸರಿ 5 ಮಾರ್ಕ್ಸಿಗೆ ಬರುತ್ತೆ, ಒಂದೊಂದು ಎಕ್ಸಾಂಪಲ್ ಬರೀರಿ ಅಂತ. ಇವೆರಡು ಎಕ್ಸಾಂಪಲ್ಸು ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಾವು ಡಿಫೈನ್ಗೆ ಅಬ್ಜೆಕ್ಟ್ ಆ್ಯಸ್ ಎ ಕ್ಲಾಸ್, ಅಬ್ಜೆಕ್ಟ್ನ ಯಾವ ರೀತಿ ಡಿಕ್ಲೇರ್ ಮಾಡ್ಕೊತೀವಿ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ.